ನಮಸ್ತೆ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನಿವತ್ತೊಂದು ಫ್ಲವರ್ ಶಾಪಲ್ಲಿದ್ದೀನಿ. ಫ್ಲವರ್ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ, ನನಗಿಷ್ಟ, ನಿಮಗೂ ಇಷ್ಟ ಅಂತ ನಂಗೆ ಗೊತ್ತು. ಸೊ ಫ್ಲವರ್ಸ್ ತುಂಬಾ ಕಲರ್ಫುಲ್ ಆಗಿರುತ್ತೆ, ಅದಕ್ಕಿಂತ ಕಲರ್ಫುಲ್ ಆಗಿರುತ್ತೆ ಬೊಕೇಸ್. ನಾವು ಯಾರಿಗೆ ಒಬ್ಬ ಪ್ರೀತಿ ಪಾತ್ರರಿಗೆ ವಿಶ್ ಮಾಡೋಕ್ಕೆ, ಶುಭಾಶಯ ಹೇಳೋಕ್ಕೆ ಬೊಕೇಸ್ನ ಯೂಸ್ ಮಾಡ್ತೀವಿ. ಬೊಕೇಸ್ ಅಷ್ಟು ಅಟ್ರಾಕ್ಟಿವ್ ಆಗಿ ಯಾವ ರೀತಿ ತಯಾರು ಮಾಡ್ತಾರೆ, ಸೊ ಬೊಕೇಸ್ ತಯಾರು ಮಾಡೋರ ಹಿಂದಿನ ಒಂದು ಉದ್ದೇಶ ಗುರಿ ಹೆಂಗಿರುತ್ತೆ, ಸೊ ಅದರ ಒಂದು ಚಾಕಚಕ್ಯತೆ ಯಾವ ರೀತಿ ಯೂಸ್ ಮಾಡ್ಕೋಬೋದು, ಎಸ್ಪೆಷಲಿ ಪ್ಯಾಷನನ್ನು ಪ್ರೊಫೆಷನ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ, ಇದೆಲ್ಲದರ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತೀನಿ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಫ್ಲವರ್ ಡೆಕೋರೇಷನ್ ಒಂದು ಆರ್ಟ್ ಅಂತಾನೆ ಹೇಳ್ಬೋದು. ಅದನ್ನೇ ಪ್ಯಾಷನ್ ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಿರುವಂತಹ ಅನುಶ್ರೀ ಸುಂದರೇಶ್ವರ ಅಂಜಿಸಿದ್ದಾರೆ. ಬನ್ನಿ ಅನುಶ್ರೀ ಅವ್ರನ್ನ ಕೇಳೋಣ, ಫ್ಲವರ್ ಡೆಕೋರೇಷನ್ ಅವ್ರಿಗೆ ಎಷ್ಟು ಇಷ್ಟ, ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತ. ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಮೊದಲೇದಾಗಿ ಫ್ಲವರ್ ಡೆಕೋರೇಷನ್ ಅಂದರೆ ನಿಮ್ಮ ಪ್ರಕಾರ ಏನಿದು, ಏನು ಮಾಡ್ತೀರಾ? ಫ್ಲವರಲ್ಲಿ ಆಟ ಆಡೋದು ಅಂತಲೇ ಹೇಳ್ಬೋದು, ಇದೊಂದು ಆರ್ಟ್ ಅಲ್ವಾ? ಹೌದು. ಸೊ ಏನಂತೀರ ಇದ್ರ ಬಗ್ಗೆ ನೀವು? ಇದರಲ್ಲಿ ನೋಡಿ ಬಗೆ ಫ್ಲವರ್ಸ್ ಇದ್ದಾವೆ, ರೋಸಸ್ಸು, ಕಾರ್ನೇಷನ್, ಲಿಲೀಸ್ ಆ ಥರ ಎಲ್ಲ. ಈಗ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ನು ನಿಮ್ಗೆ ಯಾವ ಥರ, ಈಗ ಫ್ಲವರ್ಸ್ ಯಾವುದಕ್ಕೆ ಬೇಕಾದರೂ, ಯಾವ ಒಕೇಷನಿಗೆ ಬೇಕಾದರೂ ಈಗ ಯೂಸ್ ಮಾಡ್ಕೋಬೋದು. ಬರ್ಡೇಗೆ, ಆ್ಯನಿವರ್ಸರಿಗೆ, ಮತ್ತು ಆಫೀಸ್ ಇನಾಗ್ರೇಷನ್, ಮದುವೆಗಳಿಗೆ. ಕಲರ್ಫುಲ್ ಫ್ಲವರ್ದು ಅದು ಎಫೆಕ್ಟ್ ಆ ಥರ ಇರುತ್ತೆ. ಸೊ ನಿಮಗೆ ಯಾಕೆ ಇಷ್ಟ ಇದು? ನಿಮ್ಮ ಮೊದಲಿಂದ ಹಾಬಿನಾ ಏನಿದು? ಹೌದು, ನಾವು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಂದ, ನಾವು ಅದೇ ಥರ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಇದೇ ಆಗಿ ನಮ್ಮ ಪ್ಯಾಷನ್ ಆಗಿತ್ತು. ಈಗ ಅದನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡಿದ್ದೆ. ಅಬ್ರಾಡಿಂದ ತರಿಸ್ತೀನಿ ಅಂದರೆ ಥೈಲ್ಯಾಂಡ್ ಇರ್ಬೋದು, ಬೇರೆ ಕಡೆಯಿಂದ. ಸೊ ಯಾವ ಫ್ಲವರ್ಸ್ ಅವೆಲ್ಲ ಏನು? ಅವೆಲ್ಲ ಆರ್ಕಿಡ್, ಸಿಂಬಿಡಿಯಮ್ ಆರ್ಕಿಡ್ಡು ಆ ಥರ ಎಲ್ಲ. ಮತ್ತು ಕೆಲವೊಂದು ಈಗ ನಮ್ಮ ಬೆಂಗಳೂರಲ್ಲಿ ರೋಸಸ್ ಬೆಸ್ಟು. ಈಗ ನಮ್ಮದೇ ಚಿಕ್ಕಮಂಗ್ಳೂರಲ್ಲೂ ನಾವು ಬೆಳೀತಾ ಇದ್ದೀವಿ ಈಗ ಲಿಲೀಸ್ ಅಂತ, ಏಷ್ಯಾಟಿಕ್ ಲಿಲಿ, ಓರಿಯೆಂಟಲ್ ಲಿಲಿ ಅಂತ. ಸೊ ಅದು ನಾವು ಅಲ್ಲಿಂದ ನಮ್ಮದೇ ತರ್ಸ್ಕೊತೀವಿ. ಆ ಥರ ಡಿಫ್ರೆಂಟ್ ಫ್ಲವರ್ಸ್ ಡಿಫ್ರೆಂಟ್ ಪ್ಲೇಸಸ್ಸಿಂದ ಬರುತ್ತದೆ. ಫ್ಲವರ್ ಡೆಕೋರೇಷನ್ ಮಾಡೋದನ್ನ ಏನಾದರೂ ಕಲ್ತ್ಕೊಂಡಿದ್ರಾ, ಅಥವಾ ನಿಮಗೆ ಸುಮ್ಮನೆ ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ತಾ ಹೋಗ್ತೀರಾ? ಅದು ನಮ್ಮ ಕ್ರಿಯೇಟಿವಿಟಿ ಇದು. ಫ್ಲವರ್ಸ್ ಹೇಳಿದ್ರಿ, ನಮ್ಮ ಸ್ವದೇಶಿ ಹೂಗಳು ಅಂತಂದರೆ ನಮ್ಮ ಇಂಡಿಯನ್ ಫ್ಲವರ್ಸ್ ಅಂದರೆ ಯಾವ್ಯಾವ್ದು ಇದ್ದಾವೆ, ಯಾವೆಲ್ಲ ಯೂಸ್ ಮಾಡ್ತೀರಾ ಡೆಕೋರೇಷನ್ಗೆ? ಈಗ ಮದುವೆಗಳಿಗೆ ವಿ ಯೂಸ್ ಮ್ಯಾರಿಗೋಲ್ಡ್ಸ್. ಮತ್ತು ಇದು ಡಿಪೆಂಡ್ಸ್ ಆನ್ ಒಬ್ಬೊಬ್ಬರು ಇದ್ರ ಮೇಲೂ ಡಿಪೆಂಡು, ಈಚ್ ಕಸ್ಟಮರ್ ಮೇಲೂ ಡಿಪೆಂಡು. ಒಂದೊಂದು ಕಸ್ಟಮರು ಬರೀ ಮ್ಯಾರಿಗೋಲ್ಡ್ಸಲ್ಲೇ ಮಾಡಬೇಕು ಅಂತಾರೆ, ಸೊ ಅದರಲ್ಲಿ ಮಾಡ್ತೀವಿ. ಕೆಲವರು ಜರ್ಬೆರಾರ್ ಮಾಡಬೇಕು ಅಂತಾರೆ, ಕೆಲವರು ಏಷ್ಯಾಟಿಕ್ ಲಿಲಿ, ಮಾಡರ್ನ್ ಫ್ಲವರ್ಸ್ ಬೇಕು ಅಂತಾರೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ತೀವಿ. ಸೊ ನೀವು ಹೆಂಗೆ ಆರ್ಡ್ರ್ ತೊಗೋತೀರಾ, ಅಥವಾ ಜನ ಬಂದು ಇಲ್ಲಿ ಬಂದುಬಿಟ್ಟೆ ತೊಗೊಂಡು ಹೋಗ್ತಾರಾ ಫ್ಲವರ್ಸ್ ಬೊಕೇಸ್? ಹೌದು, ನಾವು ಎಲ್ಲ ಇಲ್ಲಿಗೆ ಪ್ರಿಫರ್ ಮಾಡ್ತೀವಿ. ಇಲ್ಲಿ ಬಂದು ಅವರು ನಮ್ಗೆ ಹೇಳ್ತಾರೆ, ಇಲ್ಲದ್ರೆ ಫೋನ್ ಮೇಲೂ ಆರ್ಡರ್ ಮಾಡ್ತಾರೆ, ಇಮೇಲ್, ನಮ್ಮ ಇಮೇಲ್ ಯಾವ ಅಕೇಷನ್ ಇದೆ, ಏನಕ್ಕೆ ಬೇಕು ಅದು ಫ್ಲವರ್ ಅಂತ, ಬರ್ಡೇ ಇರ್ಬೋದು ಆ ಥರ. ಹಾಂ ಜಾಸ್ತಿ ಬರ್ಡೇಸಿಗೆ, ಮತ್ತು ಮದುವೆ ಸೀಸನಲ್ಲೆಲ್ಲ ಡೆಕೋರೇಷನ್ ಜಾಸ್ತಿ. ಮತ್ತು ಈಗ ಡೆಕೋರೇಷನ್ಗಳು ತುಂಬ ಬರ್ತದೆ. ಈಗ ವರಮಹಾಲಕ್ಷ್ಮಿಗೆ, ಗಣೇಶ ಗೌರಿಗೆ, ಮತ್ತು ಕೃಷ್ಣ ಜನ್ಮಾಷ್ಟಮಿ, ಮತ್ತು ದಸರಾ ಟೈಮಲ್ಲೂ ಒಳ್ಳೆಯದು. ದೀಪಾವಳಿ ಎಲ್ಲ ಮನೇಲೆಲ್ಲ ಪಾರ್ಟೀಸ್ ಇದ್ದಾಗ ಅದಕ್ಕೂ ಫ್ಲವರ್ಸ್ ತುಂಬ ಉಪಯೋಗಿಸ್ಕೊಂತಾರೆ. ಸೊ ಹಬ್ಬಕ್ಕೆಲ್ಲ ಫ್ಲವರ್ಸ್ ಡೆಕೋರೇಷನ್ಗೆಲ್ಲ ಇದು ಮಾಡ್ತಾರೆ, ಆರ್ಡ್ರ್ ಬರ್ತಾರೆ? ಹಾಂ, ಬಿಕಾಸ್ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಮನೇಲೆ ಡೆಕೋರೇಟ್ ಮಾಡ್ತಾರೆ, ಹೆಣ್ಮಕ್ಳು ಇರ್ತಾರೆ, ಡೆಕೋರೇಟ್ ಮಾಡ್ತಾರೆ. ಬಟ್ ನಿಮ್ಗೆ ಆ ಟೈಮಲ್ಲಿ ಹೇಗಿರುತ್ತೆ ಅಂತ? ಸಿ, ಅವರು ಮಾಡೋದು ಡಿಫ್ರೆಂಟ್, ನಾವು ಮಾಡೋದು ಡಿಫ್ರೆಂಟ್. ನಾವು ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡ್ಕೊಡ್ತೀವಿ. ಮತ್ತು ನಮ್ಮಲ್ಲಿರೋ ಫ್ಲವರ್ಸು ಎಲ್ಲ ನಾವು ಹೌದು ನಾವು ತುಂಬ ಕ್ರಿಯೇಟಿವಿಟಿ ಆ್ಯಡ್ ಮಾಡ್ಕೊಂಡು ಮಂಟಪ ಎಲ್ಲ ಮಾಡ್ತೀವಿ. ಆ ಥರ ಎಲ್ಲ ಡಿಫ್ರೆಂಟ್ ಏನು ಒಕೇಷನ್ ಮೇಲೆ ಡಿಪೆಂಡ್ ಆ ಥರ ನಾವು ಮಾಡ್ತೀವಿ.
ಫ್ಲವರ್ಸ್ ಅಂತಂದಾಗ ತುಂಬ ಸೂಕ್ಷ್ಮ, ತುಂಬ ಡೆಲಿಕೇಟ್ ಇರುತ್ತೆ ಕೆಲವೊಂದು. ಸೊ ಒಂದು ಎಷ್ಟು ದಿವಸ ಇರ್ಬೋದು, ಕೆಲವೊಂದು ಲಾಂಗ್ ಲಾಸ್ಟಿಂಗ್ ಯಾವುದಿದೆ ಇದರಲ್ಲಿ? ಮೋಸ್ಟ್ ಲಾಂಗ್ ಲಾಸ್ಟಿಂಗ್ ಅಂದರೆ ಕ್ರಿಸಾಂಥಮಮ್ಸು, ಆಮೇಲೆ ಆಂಥೋರಿಯಮ್ಸು. ಎಷ್ಟು ದಿನ ಇರುತ್ತೆ ಜಾಸ್ತಿ ದಿನ ಅಂದರೆ? ಚೆನ್ನಾಗಿ ಕಾಣೋ 8 days ಅನ್ಬೋದು. ಸೊ ನೀವು ಫ್ಲವರ್ ಡೆಕೋರೇಷನ್ ಪ್ಯಾಷನ್ ಅಂತ ತಗೊಂಡಾಗ ನಿಮ್ಗೆ ಏನು ಅನಿಸ್ತು? ಓಕೆ, ಇಲ್ಲಿ ಚೆನ್ನಾಗಿರುತ್ತೆ, ನಾನು ಯಾವಾಗಲೂ ಫ್ಲವರ್ ಜೊತೆಗೆ ಹೌದು, ಫಸ್ಟ್ ಅದೇ ನಂಗೆ ಇಷ್ಟ ಆಗಿದ್ದು. ಪ್ರಿಸರ್ವ್ ಮಾಡೋದು ಕೂಡ ಒಂದು ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಅದನ್ನು ತೆಗೆದಿಡೋದು ಮತ್ತು ಫ್ರೆಶ್ ಆಗಿ ಇರೋ ಹಾಗೆ ಕಾಪಾಡ್ಕೊಳ್ಳೋದು. ಸೊ ಅದಕ್ಕೇನು ದಿನ ನೀವೇ ಮಾಡ್ತೀರಾ? ಹೌದು, ನಾವು ದಿನ ನೀರು ಚೇಂಜ್ ಮಾಡಲೇಬೇಕು. ಇಲ್ಲ, ಸ್ಪೆಷಲ್ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಫ್ಲವರ್ಸ್ ಅಷ್ಟೇನು ತುಂಬ ಹಾಳಾಗುತ್ತೆ, ಅದಕ್ಕೆ ಬೇಗ ಹಾಳಾಗುತ್ತೆ. ಪಾರ್ಟಿ ಹಾಲ್ ಡೆಕೋರೇಷನ್ ಆ ಥರದ್ದೆಲ್ಲ ಆರ್ಡರ್ ಬರುತ್ತಾ ನಿಮಗೆ? ಹೌದು, ಪಾರ್ಟಿ ಹಾಲ್. ಮತ್ತು ನಾವು ಹೋಟೆಲ್ಸಿಗೂ ಮಾಡ್ತೀವಿ. ಇಲ್ಲಿ ಸುತ್ತಲೂ ಇರೋ MG ರೋಡಲ್ಲೆಲ್ಲ ಹೋಟೆಲ್ಸಿಗೂ ನಾವು ಫ್ಲವರ್ ಡೆಕೋರೇಷನ್ ಮಾಡ್ತೀವಿ. ಮತ್ತು ಅಲ್ಲಿರೋ ಕ್ಲೈಂಟ್ಸ್ ಎಲ್ಲ ಬರ್ತಿರ್ತಾರಲ್ಲ, ಅವ್ರ ಗೆಸ್ಟ್ಸಿಗೆಲ್ಲ ಫ್ಲವರ್ಸು, ಮತ್ತು ಒನ್ಸ್ಲಿ VIP ಗೆಸ್ಟ್ ಬರ್ತಿದ್ದಾಗ ಅವರಿಗೆ ಫ್ಲವರ್ಸು. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು VIP ಗೆಸ್ಟ್ ಬರ್ತಾರಂದರೆ ಅವ್ರದ್ದು ರೂಮಿಗೆ, ಅವ್ರ ರೂಮಲ್ಲೇ ಒಂದು ಫ್ಲವರ್ ಅರೇಂಜ್ಮೆಂಟ್ ಎಲ್ಲ ಇರ್ತೀವಿ. ಸೊ ಸೀಸನ್ ಅಂತ ತಗೊಳ್ಳೋದಾದರೆ ಯಾವ ಸೀಸನಲ್ಲಿ ಯಾವ ಫ್ಲವರ್ ಜಾಸ್ತಿ ಖರ್ಚಾಗುತ್ತೆ? ಸೀಸನ್ ಅಂದರೆ ವ್ಯಾಲೆಂಟೈನ್ಸ್ ಡೇ, ಅವತ್ತಿನ ದಿನ ರೋಸಸ್, ತುಂಬ ರೆಡ್ ರೋಸಸ್ ಅಂತ ನೀವು ಎಷ್ಟು ಇಟ್ಟರು ಅದು ಸೇಲ್ ಆಗುತ್ತೆ. ಒಬ್ಬೊಬ್ರದ್ದೊಂದು ಸ್ಟೈಲ್ ಇರುತ್ತೆ, ಇಂಡಿವಿಜುವಲ್ ಆಗಿ ಅವ್ರವ್ರದ್ದೇ ಸ್ಟೈಲ್ ಇರುತ್ತೆ ಮಾಡೋದು. ಸೊ ನಿಮ್ಮದು ಡೆಕೋರೇಷನ್ ಸ್ಟೈಲ್ ಏನಿದೆ? ಯಾವ್ಯಾವ ಶೇಪ್ಸಲ್ಲೆಲ್ಲ ಡೆಕೋರೇಟ್ ಮಾಡ್ತೀರಾ? ಈಗ ನಾವು ವ್ಯಾಲೆಂಟೈನ್ಸ್ ಡೇಗೆ ಹಾರ್ಟ್ ಶೇಪ್ ಮಾಡ್ತೀವಿ. ಆ ಥರ ಡಿಫ್ರೆಂಟ್ ಆ ಸಿಚುವೇಶನ್ ನೋಡ್ಕೊಂಡು ನಾವು ಮಾಡ್ತೀವಿ. ಕೆಲವರು 1 foot ಬೇಕು, 2 feet ಬೇಕು, ಕೆಲವರು 5 feet ಅರೇಂಜ್ಮೆಂಟ್ ಬೇಕು ಅಂತಲೂ ಹೇಳ್ತಾರೆ. ಸೊ ಆ ಸಿಚುವೇಶನ್ ನೋಡಿ ಮತ್ತು ಅವ್ರು ಏನಕ್ಕೆ ಅದು ಏನು ಒಕೇಶನ್ ಅಂತ ನೋಡಿ ಆಮೇಲೆ ನಾವು ಮಾಡಿಸ್ತೀವಿ. ಅದೇನಂತ ಹೇಳ್ತಾರೆ, ಕಡ್ಡಿ ಥರ ಇರುತ್ತೆ, ತುಂಬ ಡೆಕೋರೇಟಿವ್ ಆಗಿರುತ್ತಲ್ಲ, ಸೊ ಅದಕ್ಕೆ ಏನಂತ ಕರೀತೀರಾ? ಅದಕ್ಕೆ ಸುಮಾರು ಡಿಫ್ರೆಂಟ್ ಥರ ಕಡ್ಡಿಗಳಿದ್ದಾವೆ. ಒಂದು ಸ್ಪೈರಲ್ಸ್ ಇದ್ದಾವೆ, ಗೋಲ್ಡನ್ ಸ್ಪೈರಲ್, ಸಿಲ್ವರ್ ಸ್ಪೈರಲ್. ಆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಫ್ಲವರ್ ಡೆಕೋರೇಷನ್ ಅಂತಂದರೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅನುಶ್ರೀ ಅವರ ಅನುಭವ ಹೇಳ್ಕೊಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.